ನಾನು ಏನು ಪಾಪ TVS 50 ಇದು ಅಂತಂದರೆ ಅವರು ಅದರಲ್ಲೆಲ್ಲ ಏನು ನಾವು ಗೌರ್ಮೆಂಟ್ ಆಫೀಸರ್ ಅಲ್ಲ, ನಾನು ಸರ್ವೆಂಟು, ನಾನು ಆ ಥರ ಹಾಗೆ ಅಂತ ನನಗೆ ಅದೆಲ್ಲ ಒಂಥರ ಇನ್ಸ್ಪೈರಿಂಗೇ ನಮ್ಗೆ ಅದೆಲ್ಲ ಒಂಥರ. ಪ್ರತಿ ಟೈಮಲ್ಲೂ ಮಾತಾಡಿದಾಗ ನಮ್ಮಪ್ಪ ಇದ್ದಿದ್ರೆ ಇದು ಫಿಲ್ಮ್ ಸಿಟಿ ಮೇಲೆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ರು. ಬಟ್ ಮನೆಗೆ ಬ್ಲೂ ಪ್ರಿಂಟ್ ಎಲ್ಲ ತೊಗೊಂಡು ಬಂದು ತೋರಿಸಿದ್ರು. ಫಿಲ್ಮ್ ಸಿಟಿ ಬರುತ್ತೆ, ಇದು ಹೆಸರುಘಟ್ಟ ಸಮ್ವೇರ್ ನಮ್ಮ ಅಂಕಲ್ ಇದ್ರು, ಅದು ನೋಡಿದ್ವಿ ನಾವು. ಎಲ್ಲನೂ ಪ್ಲ್ಯಾನ್ ಮಾಡಿದ್ರು ಆ ಥರ. ಅಂದರೆ ಆಫೀಸ್ನಲ್ಲಿ ಇದ್ದುಕೊಂಡು ಎಷ್ಟು ರಂಗಭೂಮಿಗಾಗಲಿ ಆರ್ಟಿಸ್ಟ್ಗಾಗಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಿದ್ರು. ಅಟ್ ದ ಸೇಮ್ ಟೈಮ್ ನೂರೊಂದು ನೆನಪು. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸುಧೀಂದ್ರ ಸರ್ ಅವರ ಕುಟುಂಬ ಮುಂದುವರೆದ ಸರಣಿಯ ಮುಂದುವರೆದ ಭಾಗ. ಅವರ ಮಗಳು ನಮ್ಮ ಸಹನಾ ಮೇಡಮ್ ಅವರು. ಅಮ್ಮ ನಮಸ್ಕಾರ. ಅವರ ಅಳಿಯ, ಹಿರಿಯ ಅಳಿಯ ಶೇಖರ್ ಸರ್. ಸರ್ ನಮಸ್ಕಾರ. ನನಗೆ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತಂದರೆ ಲಾಸ್ಟ್ ಟೈಮು ನಾವೇನು ಸುಧೀಂದ್ರ ಸರ್ ಬಗ್ಗೆ ವಿಡಿಯೋ ಮಾಡಿದ್ದೆ, ನಿಮ್ಮ ಮೆಸೆಂಜರಲ್ಲಿ ಬಂದು ಮೇಡಮ್ ನಂಬರ್ನ ನೀವು ಕಳಿಸಿ ಮಾತಾಡಿ ಅಂತ ಹೇಳಿ ಫೋನಲ್ಲಿ ಮಾತಾಡಿ, ಥ್ಯಾಂಕ್ ಯು ಫಾರ್ ದಟ್ ಇನಿಷಿಯೇಟಿವ್ ಸರ್. ಇವತ್ತು ನಿಮ್ಮಿಂದನೇ ವಿ ಆರ್ ಹಿಯರ್. ಥ್ಯಾಂಕ್ಸ್ ಅ ಲಾಟ್. ಇನ್ಫ್ಯಾಕ್ಟ್ ನಾನು ಅವತ್ತು ಅದನ್ನೇ ಹೇಳಿದ್ದೀನಿ. ಇಟ್ ಈಸ್ ಸಮಥಿಂಗ್ ನೀವು ನಾನು ಹೇಳಿದ್ನಲ್ಲ, ನೀವು ಮಾಡೋವಂಥ ಒಂದು ಈ ಒಳ್ಳೆ ಕಾರ್ಯಕ್ರಮ, ನೀವು ಪ್ರತಿ ಆರ್ಟಿಸ್ಟ್ಗೆ ಕನೆಕ್ಟ್ ಮಾಡಿ ಅವರ ಒಂದು ಮೆಮೊರೀಸ್ನ ಯು ಆರ್ ಬ್ರಿಂಗಿಂಗ್ ಬ್ಯಾಕ್ ಟು ಆಲ್ ದಿ ಆಡಿಯನ್ಸ್. ಇಟ್ ಇಸ್ ಸಮಥಿಂಗ್ ಈಸ್ ವೆರಿ ಗ್ರೇಟ್. ಆ್ಯಂಡ್ ವೆನ್ ಐ ಸಾ ದಟ್ ವಿಡಿಯೋ ನೋಡಿದಾಗ ಐ ವಾಸ್ ಜಸ್ಟ್ ಥಿಂಕಿಂಗ್, this is an opportunity, and then I called her and then spoke to her, ಮಾತಾಡಿದೆ ಅವಳ ಹತ್ರ. ಸೊ ನಂಬರ್ಸ್ ಶೇರ್ ಮಾಡಿ, and you immediately reacted and then came here today for this program. Thank you all for you. Thank you sir. And I need to thank your friend. ನಿಮ್ಮ ಫ್ರೆಂಡ್ ಯಾರೋ ಕಳಿಸಿದ್ರು ನಿಮಗೆ, ಯೋಗೇಶ್ ಅಂತ ಫೋನ್ ಮಾಡಿ. ಥ್ಯಾಂಕ್ ಯು ಯೋಗೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅವನು ಫೋನ್ ಮಾಡಿ ನನಗೆ ಹೇಳ್ದ, ಈ ಥರ ಯಾರೋ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ತಂದೆಯವರು ಇದನ್ನು ಅಂತ. ನಾನು ಯಾರಪ್ಪ ಅದು ಕಳಿಸು ನನಗೆ ಅಂತಂದೆ. ಆವಾಗ ಕಳಿಸ್ದ ಪಾಪ ಅವನು. ಕಳಿಸಿದ ತಕ್ಷಣ ಅಯ್ಯೋ ನನಗೆ ನಿಮ್ಮದು ಪ್ರೋಗ್ರಾಮ್ಸ್ ತುಂಬ ನೋಡಿದ್ದೆ ನಾನು, ಬಟ್ ಯಾಕೋ ನಮ್ಮ ತಂದೆ ಸರಣಿಗಳು ಬಂದಾಗ ಆ ಟೈಮಲ್ಲಿ ನಾವು ಮಿಸ್ ಆಗಿಬಿಟ್ಟಿದೆ. ಹಾಂ, ಅದು ಮಿಸ್ ಆಗಿದೆ, ನಾವು ನೋಡ್ಕೊಂಡಿಲ್ಲ. ಆವಾಗ ನನಗೆ ಖುಷಿನೇ ಆಯಿತು, ಒಬ್ಬರು ಅಟ್ಲೀಸ್ಟ್ ಇಷ್ಟು ವರ್ಷಕ್ಕೆ ಒಬ್ಬರು ಬಂದಿದ್ದಾರಲ್ಲ, ರೆಕಗ್ನೈಸ್ ಮಾಡ್ತಾ ಇದ್ದಾರಲ್ಲ ಪಪ್ಪನ ವರ್ಕನ್ನ ಅಂತ ಹೇಳಿ ಖುಷಿ ಆಯಿತು ನನಗದು. ಆ್ಯಂಡ್ ನೀವು ಹೇಳಿದ್ರು ಸಾರ್ ಯಾರು ನಾನು ಫೋನಲ್ಲಿ ಮಾತಾಡ್ತಾ ಹೇಳಿದ್ರು, ಯಾವತ್ತೋ ಒಂದು ದಿವಸ ಬರ್ಬೋದು ಇವ್ರು ಹುಡುಕೊಂಡು. ನಿಮ್ಮ ವಿಡಿಯೋಸ್ ತುಂಬಾ ಸತಿ ನೋಡ್ತಾ ಇದ್ವಿ ನಾವು. ಆಗ ಒಂದು ಕಾನ್ವರ್ಸೇಷನ್ ಶಿ ವಾಸ್ ಮೆನ್ಷನಿಂಗ್, ಇಷ್ಟು ವರ್ಷಗಳಾಯ್ತು ನಮ್ಮ ತಂದೆದು ಒಂದು ಕವರ್ ಆಗಿದ್ರೆ ಅನ್ನೋ ಒಂದು ಮಾತು ಬಂತು. ಅದು ನೋಡಿ ನೀವು ಕರೆಸ್ಕೊಂಡ್ರು, ಅದೇ ಅಷ್ಟೇ ಅವರು ಡ್ರೈವ್ ಮಾಡಿದ್ದಾರೆ ನಮ್ಮ. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಒನ್ಸ್ ಅಗೇನ್. ಆ್ಯಂಡ್ ಅಪ್ಪ ಎಲ್ಲ ಮಕ್ಳಿಗೂ, ಅದು ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಎಲ್ರಿಗೂ ಅಪ್ಪನೇ ಮೊದಲನೇ ಹೀರೋ. ಹೌದು. ಸೊ ನಿಮ್ಮ ಹೀರೋ ಬಗ್ಗೆ ಏನು ಹೇಳ್ತೀರಾ? ಹೆಂಗೆ ಹೇಳೋದು ಅಂತಲೇ ಗೊತ್ತಾಗಲ್ಲ. ಯಾಕೆಂದರೆ ತುಂಬ ಫ್ರೆಂಡ್ಲಿ. ಫಸ್ಟ್ ಆಫ್ ಆಲ್ ನಮ್ಮನ್ನು ಮಕ್ಕಳ ಥರ ನೋಡೋದಕ್ಕಿಂತನೂ ಅಷ್ಟು ನಮ್ಮನ್ನು ಒಂಥರ ಫ್ರೆಂಡ್ಸ್ ಥರನೇ ನೋಡೋರು. ನಾನು ಹೋಗೋ ಬಾರೋ ಅಂತಲೇ ಕರಿತಾ ಇದ್ದಿದ್ದು, ಒಂಥರ ಹೋಗೋ ಇದು ಏನೋ ಅಂತ ಹಾಗೆ ಮಾತಾಡೋದು ಇದು ಎಲ್ಲ ಅಷ್ಟು. ಮತ್ತು ಅವ್ರದ್ದು ಹೇಳಬೇಕು ಅಂದರೆ ತುಂಬ ಸರಳತೆ. ಎಷ್ಟು ಸಿಂಪಲ್ ಅಂದರೆ, ಇವಾಗ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ರು, ಅವ್ರ ತಂದೆ ಇದು ಅವ್ರದ್ದು ಒಂದು ವೆಹಿಕಲ್ ಇತ್ತು, TVS 50. ಅದನ್ನು ತಗೊಂಡು ನಮ್ಮ ಮನೆಯಿಂದ ಅವರು ಆಫೀಸ್ಗೆ ಅದರಲ್ಲೇ ಓಡಾಡೋರು. TVS 50. ನಾನು ಏನು ಪಾಪ TVS 50 ಇದು ಅಂತಂದರೆ ಅವರು ಅದರಲ್ಲೆಲ್ಲ ಏನು ನಾವು ಗೌರ್ಮೆಂಟ್ ಆಫೀಸರ್ ಅಲ್ಲ, ನಾನು ಸರ್ವೆಂಟು, ನಾನು ಆ ಥರ ಹಾಗೆ ಅಂತ ನನಗೆ ಅದೆಲ್ಲ ಒಂಥರ ಇನ್ಸ್ಪೈರಿಂಗೇ ನಮ್ಗೆ ಅದೆಲ್ಲ ಒಂಥರ. ಇನ್ನೂ ಹೇಳಬೇಕು ಅಂತಂದರೆ ಬಹಳ ಫ್ರೆಂಡ್ಲಿ. ಆಮೇಲೆ ನಾವು ಎಷ್ಟೇ ಫ್ರೆಂಡ್ಲಿ ಇದ್ರೂ ನಾವು ಸ್ವಲ್ಪ ನಮ್ಮ ತಂದೆ ಅಂದರೆ ಸ್ವಲ್ಪ ಹೆದರಿಕೆನೂ ಇತ್ತು ನಮಗೆ. ಅದು ಹೇಗೆ ಅಂತ ಗೊತ್ತಿಲ್ಲ, ಒಂಥರ ಅವರು ಇದ್ದರೆ ಮನೇಲಿ ಒಂಥರ ನಾವು ಎಲ್ಲ ಕಂಟ್ರೋಲ್ಡಾಗೆ ಬಿಹೇವ್ ಮಾಡ್ತಾಯಿದ್ವಿ, ಆ ಥರ ಎಲ್ಲ ಇತ್ತು. ಆಮೇಲೆ ಅವರ ಕೆಲಸದ ಬಂತು ಅಂತಂದರೆ ತುಂಬ ಆನೆಸ್ಟ್ ಆಫೀಸರು. ಅದಕ್ಕಿಂತ ಅವರು ರಿಜಿಸ್ಟ್ರಾರ್ ನಾಟಕ ಅಕಾಡೆಮಿನಲ್ಲಿ ಇದ್ದಾಗ ಆವಾಗ ಹಿ ಹ್ಯಾಡ್ ರೆಕಗ್ನೈಸ್ಡ್, ಇವಾಗ ರಂಗಭೂಮಿ ಕಲಾವಿದರನ್ನ ರೆಕಗ್ನೈಸ್ ಮಾಡಿ ಅವರಿಗೆ ಅಲೋಯನ್ಸ್ ಬರೋ ಹಾಗೆ ಮಾಡಿ ಆ ಥರನೂ ವರ್ಕ್ ಮಾಡಿದರು.
ಆಮೇಲೆ ಇದು ಫಿಲ್ಮ್ ಸಿಟಿ ಮೇಲೆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ರು. ಅವರೇನೆ ಅದನ್ನು ತೊಗೊಂಡು ಬಂದಿದ್ದು ಪಾಲಿಸಿ ಇದನ್ನೆಲ್ಲನೂ ಪ್ಲ್ಯಾನಿಂಗ್ ಅದು ಬ್ಲೂ ಪ್ರಿಂಟ್ ತನಕ ಹೋಗಿ ಫಾರ್ ಸಮ್ ರೀಸನ್ ಅದು ಮುಂದುವರಿಲಿಲ್ಲ. ಅದು ಮೋಸ್ಟ್ಲಿ ಅದು ಹೈದ್ರಾಬಾದ್ಗೆ ಇದಾಯಿತು ಅಂತನೋ ಏನೋ, ಐ ಡೋಂಟ್ ನೋ ದಿ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಮನೆಗೆ ಬ್ಲೂ ಪ್ರಿಂಟ್ ಎಲ್ಲ ತೊಗೊಂಡು ಬಂದು ತೋರಿಸಿದ್ರು. ಫಿಲ್ಮ್ ಸಿಟಿ ಬರುತ್ತೆ, ಇದು ಹೆಸರುಘಟ್ಟ ಸಮ್ವೇರ್ ನಮ್ಮ ಅಂಕಲು ಅಲ್ಲಿ ಬರುತ್ತೆ ಅಂತೆಲ್ಲ ಹೇಳಿದ್ರು. ಅದು ನೋಡಿದ್ವಿ ನಾವು, ಎಲ್ಲನೂ ಪ್ಲ್ಯಾನ್ ಮಾಡಿದ್ರು ಆ ಥರ. ಅಂದರೆ ಆಫೀಸ್ನಲ್ಲಿ ಇದ್ದುಕೊಂಡು ಎಷ್ಟು ರಂಗಭೂಮಿಗಾಗಲಿ ಆರ್ಟಿಸ್ಟ್ಗಾಗಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಿದ್ರು. ಅಟ್ ದ ಸೇಮ್ ಟೈಮ್ ಅವರು ಏನದು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡಲ್ಲಿದ್ದಾಗ ಅದರಲ್ಲೆಲ್ಲ ಬಹಳನೇ ವರ್ಕ್ ಮಾಡಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು ಎಲ್ಲನಕ್ಕೂ ಇದು ಮಾಡಿದ್ದಾರೆ. ಮತ್ತು ಇದು ಏನದು ಕಲಾಕ್ಷೇತ್ರಗಳ ಕೆಲವು ಅಭಿವೃದ್ಧಿಗೂ ಹೌದು. ಇದು ಕಂಠೀರವ ಸ್ಟುಡಿಯೋಸ್ನ ಎಲ್ಲ ಅವ್ರ ಕಂಟ್ರೋಲ್ಗೆ ಬರೋದು. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು, KS ಆಫೀಸರ್ ಆಗಿದ್ರು ಅವರು. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು ಇದರಲ್ಲಿ, ಕರ್ನಾಟಕ ಫಿಲ್ಮ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಅದಕ್ಕೆ ಇದೂ ಬರೋದು ಕಂಠೀರವ ಸ್ಟುಡಿಯೋಸು. ಅಲ್ಲಿ ದೇವಸ್ಥಾನ ಓಪನ್ ಮಾಡಿರೋದು, ಇದನ್ನ ಹೌದು ಎಲ್ಲ ಫುಲ್ ಎಲ್ಲ ರಿಫರ್ಬಿಶ್ ಮಾಡಿ ಎಲ್ಲನೂ ಫುಲ್ ಆ ಫೇಸೇ ಅಲ್ಲ ಬೇರೆನೇ ತಂದುಬಿಟ್ರು ಆವಾಗ. ಆಮೇಲೆ ಪುಟ್ಟಣ್ಣ ಥಿಯೇಟರೂ ಅಷ್ಟೇ ಫುಲ್ಲು ಅದು ಯಾರೂ ಹೋಗ್ತಾನೆ ಇರಲಿಲ್ಲ, ಒಂಥರ ತುಂಬ ನೆಗ್ಲೆಕ್ಟ್ ಆಗೋಗ್ಬಿಟ್ಟಿತ್ತು. ಅದನ್ನು ಅಷ್ಟೇ ಫುಲ್ ವಾಪಸ್ ಅದನ್ನು ತಂದರು, ತಂದರು ಅದನ್ನು ಫುಲ್ ಒಳಗಡೆ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡಿ ಒಳಗಡೆ ಎಲ್ಲ ಏನೇನು ರಿನೋವೇಟ್ ಮಾಡಿ ಏನೇನು ಸಾಧ್ಯನೋ ಎಲ್ಲ ಇದು ಮಾಡಿ. ಆಮೇಲೆ ಇದು ಅಪೋಲ್ಸ್ಟ್ರಿ ಇದು ಅದಕ್ಕೆಲ್ಲ ನಾವು ಹೋಗ್ತಾ ಇದ್ವಿ ಸೆಲೆಕ್ಟ್ ಮಾಡೋಕ್ಕೆ. ಇದೆಲ್ಲ ಆ ಥರನೂ ಹ್ಯಾಸ್ ಡನ್ ಎ ಲಾಟ್ ಆಫ್ ಡೆವಲಪ್ಮೆಂಟಲ್ ವರ್ಕ್ಸ್ ಇದರಲ್ಲಿ. ಓಕೆ, ಇದು ಅವರ ವೃತ್ತಿ ಪರವಾಗಾಯಿತು. ವೃತ್ತಿಗಿಂತ ಆಚೆನ ವೃತ್ತಿದು ಮಾತಾಡ್ತೀನಿ ಮುಂದಕ್ಕೆ. ನೀವು ಮಕ್ಕಳಾಗಿ ನೋಡಿದಾಗ ಅಪ್ಪ ಮನೆಯಲ್ಲಿ ಹೇಗಿರೋರು? ಅದೇ ಹೇಳ್ತಿದ್ನಲ್ಲ, ನಾವು ಎಷ್ಟೇ ಭಯ ಇತ್ತು ಅಂದ್ರೂ ವೆರಿ ಫ್ರೆಂಡ್ಲಿ, ಹೋಗೋದು ಅಂದರೆ ಜಾಸ್ತಿ ಇಲ್ಲ. ನಾವು ಹೋಟ್ಲಾಗಲಿ ಫಿಲ್ಮ್ ಸ್ವಲ್ಪ ಕಮ್ಮಿನೇ, ಬಟ್ ಹೋಗ್ತಾ ಇದ್ವಿ, ಕರ್ಕೊಂಡು ಹೋಗೋರು. ಆ್ಯಂಡ್ ತುಂಬ ತಮಾಷೆಯಾಗೇ ಇರೋರು. ಮನೆಯಲ್ಲಿ ಒಂಥರ ಸ್ಟ್ರಿಕ್ಟಾಗಿ ಅಪ್ಪ ಆ ಥರ ಇರ್ತಾ ಇರಲಿಲ್ಲ. ಒಂಥರ ನಮ್ಮ ಫ್ರೆಂಡ್ಸ್ ಅಂತಾನೆ ನಮ್ಮನ್ನು ನೋಡಿ ಇದು ಮಾಡ್ತಾಯಿದ್ರು. ನೀವು ಅಪ್ಪ ಅಂತಾನೆ ಕರಿತೀವಿ? ಪಪ್ಪ ಪಪ್ಪ ಅಂತಾನೆ ನಾವು ಕರಿತಾ ಇದ್ದಿದ್ದು ಅವ್ರನ್ನ. ನನ್ನ ವೈಫ್ ಅವರು ಪಪ್ಪ ಅಂತಾನೆ ಕರೆಯೋದು. ಅದು ನಮಗೆ ಒಂಥರ ವೈಬ್ರೇಷನ್ ಅದು. ಅಂದರೆ ಒಟ್ಟಿನಲ್ಲಿ ಒಂಥರ ಹಿ ವಾಸ್ ವೆರಿ ಫ್ರೆಂಡ್. ಯಾರೇ ಬಂದ್ರೂ ಅವ್ರ ಏಜ್ ತಕ್ಕಂತೆಯೇ ಅವರನ್ನು ಎಂಟರ್ಟೈನ್ ಮಾಡೋರು, ಮಾತಾಡೋರು. ಅವರ ಏಜ್ಗೆ ಹೋಗಿ ಅವರ ಒಂದು ಏನು ಅನಿಸತ್ತೆ ಆ ವಯಸ್ಸಿನವ್ರಿಗೆ ಏನಂತ ಮಾತಾಡಬೇಕು ಅನ್ನೋದಕ್ಕೆ ಅವ್ರು ಆ ಲೆವೆಲ್ಗೆ ಹೋಗಿ ಮಾತಾಡೋರು, ಒಂಥರ ಹಂಗೆ ಎಂಟರ್ಟೈನ್ ಮಾಡೋರು. ನನಗೆ ಅದು ಹೇಳೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಕಾನ್ಷಿಯಸ್ ಆಗಿ. ಇಟ್ಸ್ ಓಕೆ, ಬಿ ಕಂಫರ್ಟಬಲ್, ಆರಾಮಾಗಿ. ನಿಮಗಾಗಲಿ ನಿಮ್ಮ ತಂಗಿಯವ್ರಿಗಾಗಲಿ ನಿಮ್ಮ ಅಕಾಡೆಮಿಕ್ಸ್ ವಿಚಾರಗಳಲ್ಲಿ, ನಿಮ್ಮ ವಿದ್ಯಾಭ್ಯಾಸಗಳ ವಿಚಾರದಲ್ಲಿ ಅವರ ಇನ್ಪುಟ್ಸ್ ಯಾವ ರೀತಿ ಇರೋದು? ಯಾವುದೇ ಒಂದು ಫೋರ್ಸ್ ಇರಲಿಲ್ಲ. ನಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡೋದಕ್ಕೆ ಫ್ರೀ ಬಿಟ್ಟಿದ್ರು. ಬಟ್ ಒಂದು ಅಕಾಡೆಮಿಕಲಿ ಒಂದು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರಲೇಬೇಕು ಅನ್ನೋದು ಇದ್ದೇ ಇತ್ತು ಅವ್ರಿಗೆ. ಬಟ್ ಓದೋದ್ರಲ್ಲೆಲ್ಲನೂ ಅಷ್ಟೇ ಯಾವುದೊಂದು ಫೋರ್ಸ್ ಇಲ್ಲ, ನೀನು ಇದೇ ಇಂಜಿನಿಯರಿಂಗೇ ಮಾಡಬೇಕು ಇದೇ ಮಾಡಬೇಕು ಅನ್ನೋದು ಇರಲಿಲ್ಲ. ನಾನು BSc ಮಾಡಿಕೊಂಡೆ. ಆಮೇಲೆ ನಮ್ಮ ತಂದೆ ಹೋದ್ಮೇಲೆ ನಾನು LLB ಮಾಡಿಕೊಂಡೆ. ಅದು ಅವ್ರಿಗೆ ನೋಡಿರ್ತಾರೆ ಅಷ್ಟೇ, ನೋಡ್ತಿರ್ತಾರೆ. ಅಂದರೆ ಇದು ಫೈನ್ ಆರ್ಟ್ಸ್ ಬಗ್ಗೆ ಒಂಚೂರು. ವಂಡರ್ಫುಲ್. ಆ್ಯಂಡ್ ನಮ್ಮ ಶೇಖರ್ ಸರ್ ಯಾವಾಗ ನಿಮ್ಮ ಲೈಫಲ್ಲಿ ಬಂದಿದ್ದು, ಹೇಗೆ ಆ ಪ್ರಪೋಸಲ್ ಬಂದಿದ್ದು? ಅಂದರೆ ಇದು ಅರೇಂಜ್ಡ್ ಮ್ಯಾರೇಜೇನೆ. 2003ನಲ್ಲಿ ಮದುವೆ ಆಗಿದ್ದು. ಅಪ್ಪ ಇರಲಿಲ್ಲ? ಇರಲಿಲ್ಲ. ದಟ್ ಈಸ್ ದಿ ಮೋಸ್ಟ್ ಅನ್ಫಾರ್ಚುನೇಟ್. ಪ್ರತಿ ಟೈಮಲ್ಲೂ ಮಾತಾಡಿದಾಗ ನಮ್ಮ ಅಪ್ಪ ಇದ್ದಿದ್ರೆ ನಿಮಗೆ ಯಾವ ರೀತಿ ನೋಡ್ತಾ ಇದ್ರು ಬೇರೆ ಎರಡು ರೀತಿಯಲ್ಲಿ ಮಾತಾಡ್ತಿದ್ರೆ. ಒಂದು, ನೀವೇನ ಒಂದ್ ಸ್ವಲ್ಪ ನನ್ಗೆ ಇದ್ ಮಾತಾಡ್ರೆ ನಮ್ಮ ಅಪ್ಪ ಎರಡನೇದು ನೀವು ಓದ್ತಾರೋ ರೀತಿ, ನೀವು ಮಾಡ್ತಾರೋ ಕೆಲ್ಸಕ್ಕೆ ಪ್ರತಿಯೊಂದಕ್ಕೂ ತುಂಬಾ ಪ್ರೋತ್ಸಾಹ ಪಡೋರು. ನೀವ್ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ರಿ ಅನ್ನೋ ಒಂದಿದು, ತುಂಬಾ ಖುಷಿ ಪಡೋರು ಅಂತ. ನಿಮ್ಗೆ ಸುಧೀಂದ್ರ ಸರ್ ಪಿಕ್ಚರ್ಗಳೆಲ್ಲ ನೋಡಿದ್ರ ಸರ್? ನನ್ಗೆ ಕರ್ಲೆ ನನ್ನ ಮಗ ತುಂಬಾ ಜ್ಞಾಪಕ ಇದ್ದಿದ್ದು. ಇನ್ಫ್ಯಾಕ್ಟ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಆ ಒಂದು ಮೂವಿ ತುಂಬಾ ಚೆನ್ನಾಗಿ ಜ್ಞಾಪಕ ಇದ್ದು. ಆಮೇಲೆ ಮದುವೆ ಆದ್ಮೇಲೆ then I came to know that so many things. In fact, most of the people ಅವರ ಫೋಟೋ ನೋಡಿದಾಗ ಇದು ವಿಷ್ಣುವರ್ಧನ್ ಅಂತ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ರಿಸೆಂಬ್ಲೆನ್ಸ್ ಬರ್ತಾ ಇದೆ. ವಿಷ್ಣುವರ್ಧನ್ ಆಕ್ಟರ್ ಇವಾಗ ಮನೆಯಲ್ಲೂ ಶಿ ಹಸ್ ಡನ್ ಒನ್ ಡ್ರಾಯಿಂಗ್
Okay. ಅವ್ರ ತಂದೆ ಮಾಡಿದಾಳೆ ಆರ್ಟ್. ಸೊ ನಾವು ಮೈಸೂರಲ್ಲಿ ಅದು ಹಾಕಿದಾಗ ಎಲ್ಲ ಬಂದಾಗ ನನ್ನ ಕಸಿನ್ಸ್ ಎಲ್ಲ ವಿಷ್ಣುವರ್ಧನ್ ಫೋಟೋ ಯಾಕೆ ಹಾಕೊಂಡಿದ್ಯೋ ಅನ್ನೋರು, ಇಲ್ಲಪ್ಪ ನನ್ನ ಫಾದರ್ ಇಲ್ಲ ಅಂತ ಹೇಳ್ತಿದ್ದೆ. Okay. ಸೊ ಐ ಥಿಂಕ್ ಐ ಹ್ಯಾವ್ ಮಿಸ್ಡ್. ಸೊ ಇನ್ ಫ್ಯಾಕ್ಟ್ ಇಫ್ ಯು ವುಡ್ ಹ್ಯಾವ್ ಬಿನ್ ದೇರ್, ಬಿಕಾಸ್ ದ ಮೋರ್ ಆಸ್ಪಿರೇಷನ್ಸ್, ಮೋರ್ ಹಿ ವುಡ್ ಹ್ಯಾವ್ ಆಕ್ಚುಲಿ ಗಿವನ್ ಸಮ್ ಗೈಡೆನ್ಸ್. ನೋಡಿ ಹೆಂಗೋ ಹಂಗೆ ಆರ್ಟ್ ನಿಮಗೂ ಇದೆ. ನಮ್ಮ ಸ್ನೇಹಿತರೆ, ನಾನು ಶೇಖರ್ ಸರ್ ಬಗ್ಗೆ ಹೇಳಬೇಕು. ನಮ್ಮ ರಾಜನ್ ನಾಗೇಂದ್ರ ಆಗಲಿ, ರಾಜನ್ ಅವ್ರ ಮಗ ಅನಂತ್ ಸರ್ ಅವ್ರ ಹತ್ರ ಸಂಗೀತ ಕಲಿತಿದ್ದಾರೆ. ಚೆನ್ನಾಗಿ ರಾಜನ್ ಹತ್ರ ಸ್ಟಾರ್ಟ್ ಮಾಡಿ, ರಾಜನ್ ಸರ್ ಅವರ ತಂದೆಯವರ ಹತ್ರ, ಅನಂತ್ ಅವರ ತಂದೆಯವರ ಹತ್ರ ಸ್ಟಾರ್ಟ್ ಮಾಡಿ ಅವರ ಮಗನೊಂದಿಗೂ ಇನ್ನೂ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾರೆ. ಹಾಡಿಸ್ತೀನಿ ಸರ್ ನಿಮ್ಮ ಕೈಯಲ್ಲಿ ಒಂದು ಚಿಕ್ಕ ಲೈನ್ ಅನ್ನು ಮುಂದಕ್ಕೆ ಹಾಡಿಸ್ತೀನಿ ಸರ್. ಇವಾಗ ನೀವು ಏನು ವರ್ಕ್ ಮಾಡ್ಕೊಂಡಿದ್ದೀರಿ? ಈಗ ನಾನು ಟಾಟಾ ಕಂಪನಿ ತೇಜಸ್ ನೆಟ್ವರ್ಕ್ಸ್ ಅಂತ ಟೆಲಿಕಾಮ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ನೀವು ಒಂದು ಕಂಪ್ನಿ, ಒಂದು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೀರ. ಎಲ್ಲ ಒಂದು ವ್ಯವಸ್ಥೆಗಳಲ್ಲೂ, ಕೆಲಸ ಮಾಡೋ ವ್ಯವಸ್ಥೆಗಳಲ್ಲೂ, ನನಗೆ ಪ್ರೈವೇಟ್ ಕಂಪ್ನೀಸಲ್ಲಿ ನನಗೆ ಗೊತ್ತಿಲ್ಲ, ನೋ ಐಡಿಯಾ. ಬಟ್ ಗೌರ್ಮೆಂಟ್ ಇವಾಗೇನು ಗೌರ್ಮೆಂಟ್ ಕೆಲಸ ಆಫೀಸರ್ ಆಗಿದ್ದರು, ಅವ್ರು ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳ್ಕೊತಾರೆ. ಬಟ್ ನಾವು ಆ ಕೇಡರ್ನ ರೆಸ್ಪೆಕ್ಟ್ ಮಾಡಿ ಹೇಳಲೇಬೇಕು. ಒಂದು ಗೌರ್ಮೆಂಟ್ ಸರ್ವಿಸ್ಲಿದ್ದಾಗ, ಗೌರ್ಮೆಂಟ್ ಆಫೀಸರ್ ಆದಾಗ ನಾನಾ ಥರ ದುಡ್ಡುಗಳನ್ನ ಮಾಡೋದಕ್ಕೆ ವಿಧಾನಗಳು, ದಾರಿಗಳು, ಮಾರ್ಗಗಳಿರುತ್ತೆ. ಯಾರನ್ನೇ ಕೇಳಿ, ಸುಧೀಂದ್ರ ಇಸ್ ಎ ಹಾನೆಸ್ಟ್ ಪರ್ಸನ್. ಸುಧೀಂದ್ರ ಅವರು ಇದು ಅಂದರೆ ನಾನು ಹೇಳೋದು, ಇವತ್ತಿನ ಈ ಪರಿಸ್ಥಿತಿನಲ್ಲಿ ದುಡ್ಡಿಗೆ ನಾವು ತಪ್ಪಿಸೋದು ಅಥವಾ ಆಸೆ ಪಡೋದು ಸಹಜ. ಆವಾಗಲೂ ಕೂಡ ದುಡ್ಡಿಗೆ ಆಸೆ ಇತ್ತು. ಆ ಟೈಮ್ನಲ್ಲಿ ಒಂದು ಕ್ಲೀನ್ ಸ್ಲೇಟಾಗಿ ಬದುಕೋದಿದೆಯಲ್ಲ, ಆ ಎನ್ವೈರ್ಮೆಂಟಲ್ಲಿ ನೀವು ಇವಾಗ ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಇರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ? ಅದೇ ಸಿ ಏನಂದ್ರೆ ಅಂದ್ರೆ ಕರಪ್ಷನ್ ಅನ್ನೋದು ಯಾವ ಚಾಲೆಂಜಸ್. ಕರಪ್ಷನ್ನ ಅವಾಯ್ಡ್ ಮಾಡಿ ಬದುಕೋದು, ಕರಪ್ಷನ್ನ ಅದು ಅಭ್ಯಾಸ ಆಗ್ಬಿಟ್ಟಿದೆ ಅದು ಎಲ್ರಿಗೂ. ಹಾನೆಸ್ಟ್ ಇಸ್ ವೆರಿ ಡಿಫಿಕಲ್ಟ್. ಇಟ್ ಇಸ್ ನಾಟ್ ಅನ್ ಈಸಿ ಥಿಂಗ್. ಕ್ಯಾರೆಕ್ಟರ್ ಶುಡ್ ಬಿ ಬಿಲ್ಡ್ ಫ್ರಮ್ ದಿ ಬಿಗಿನಿಂಗ್. ಸೊ ಆ ಚೈಲ್ಡ್ಹುಡ್ ಅಲ್ಲಿ ಇಟ್ ಹಸ್ ಗಾಟ್ ಕ್ರಿಯೇಟೆಡ್. ಸೊ ಅವರ ಒಂದು ಬರೋ ಸಂದರ್ಭಗಳಲ್ಲಿ ಯಾವುದೇ ಒಂದು ಶಾರ್ಟ್ ಕಟ್ ಆಗಿ ಅಚೀವ್ ಮಾಡೋದಾಗ್ಲಿ, ಯಾವುದೋ ಒಂದು ಮೈಂಡ್ ಸೆಟ್ ಇಲ್ದಂಗೆ ಕಷ್ಟಪಟ್ಟು ಮಾಡುವಂಥದ್ದು. ಇನ್ಫ್ಯಾಕ್ಟ್ ನಾನು ಕೋಟ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಯಾವಾಗ ಹೇಳ್ತಾ ಇರ್ತೀನಿ, ಈಗ ಶಂಕರಾಚಾರ್ಯರು ತಗೊಂಡ್ರೆ, ಶಂಕರಾಚಾರ್ಯರು ಅವರ ನಂಬರ್ ಆಫ್ ಇಯರ್ಸ್ ಅವರಿಗೆ ಬಹಳ ಕಡಿಮೆ. ಬಟ್ ಎಷ್ಟು ಅಚೀವ್ ಮಾಡಿದ್ದಾರೆ ಆ ಒಂದು 32 ವರ್ಷ, ಎಷ್ಟು ವರ್ಷಗಳಲ್ಲಿ ಅವರು ಇರೋ ಇದರಲ್ಲಿ ಎಷ್ಟು ಅಚೀವ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವರು ಒಂದು ಗ್ರೇಡ್ 1 ಆಫೀಸರ್ ಇನ್ ದಿ ಗವರ್ಮೆಂಟ್ ಪ್ಲಸ್ ಆರ್ಟಿಸ್ಟ್. ಅಂಡ್ ಆರ್ಟಿಸ್ಟ್ ಆಗಿ 200+ ಪ್ಲೇಸ್ ಮಾಡಿ, ಪ್ಲಸ್ ಪ್ರತಿಯೊಂದು ಸಿನಿಮಾ ವೆರಬರ್ ಅಂಡ್ ಫ್ಯಾಮಿಲಿ. ಇಟ್ ಇಸ್ ನಾಟ್ ಈಸಿ. ಸೊ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ನನಗೇನೆ ಅದು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಬೀಯಿಂಗ್ ಹಾನೆಸ್ಟ್. ಸೊ ಆಲ್ ದೀಸ್ ಆರ್ ವೆರಿ ಟಫ್. ಸೊ ಇಟ್ಸ್ ಎ ಗ್ರೇಟ್, ವಿ ಶುಡ್ ಬಿ ವೆರಿ ಪ್ರೌಡ್ ದಟ್ ಈಸ್ ಫಾದರ್ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಫ್ರ್ಯಾಂಕ್ ಪ್ರಶ್ನೆ ಕೇಳ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಆನ್ಸರ್ ಮಾಡಿ. ಬಟ್ ನನಗೆ ಕೇಳಬೇಕು ಅನ್ನಿಸಿದ್ರೆ ನಾನು ನೇರವಾಗಿ ಕೇಳ್ತೀನಿ. ಹಾನೆಸ್ಟಿ ಅನ್ನೋದು ಅಂದರೆ ಅವ್ರು ಅಷ್ಟು ನಿಯತ್ತಾಗಿ ಇದ್ದಿದ್ದಕ್ಕೆ ಅಥವಾ ಅಷ್ಟು ಪ್ಯೂರ್ ಆಗಿದ್ದಿದ್ದಕ್ಕೆ ಅವ್ರಿಗೆ ಸಿಗಬೇಕಾಗಿದ್ದು ಸಿಗ್ತಾ? ಬಟ್ ಏನು ಅಂದರೆ ಟೈಮಿಂಗ್ಸ್ ಕೀಪ್ ಅಪ್ ಮಾಡ್ತಾ ಇರಲಿಲ್ಲ ಊಟದ್ದು. ಏನನ್ಸುತ್ತೆ ಅದು ಯಾವ ಟೈಮಲ್ಲಿ ಏನೋ ಒಂದು ಸ್ವೀಟ್ಸ್ ಕ್ರೇವಿಂಗ್ ತುಂಬ ಇತ್ತು. ಬಟ್ ನಮ್ಗಳನ್ನ ನೋಡಿಕೊಂಡು ಅಷ್ಟು ನಾವೇನಾದ್ರೂ ಇದ್ದರೆ ಅಷ್ಟು ಇದು ಮಾಡ್ತಾ ಇರಲಿಲ್ಲ ತಗೊಳ್ಳೋದು. ಬಟ್ ಇಷ್ಟಪಡೋರು ಎಲ್ಲ ಮಾಡೋರು.